ಮಳಿ ಅಂತೂ ಸ್ಟಾರ್ಟ್ ಐತಿ, ಬಿಸಿ ಬಿಸಿ ನನಗರ ಈಗ ಏನಾರ ತಿನ್ಬೇಕಂತ ಅನ್ಸಾತೈತಿ. ಅದು ಮಳಿ ಒಂದ್ ರೀಸನ್ ಇಟ್ಕೊಂಡಿಕ್ಕಿ ನನ್ನ ಕಡೆ ಹೇಳ್ತೇನೆ, ಡಿಫ್ರೆಂಟ್ ಆಗಿನ್ ಮಾಡಿಸ್ಕೊಂಡ್ ತಿನ್ನತ ಗುರ್ತೈತೆ. ಈಗ ಅವ್ರಿಗೂ ತಮ್ಮನೇಲಿ ನೋಡಿ ಬಂದಾರ ಏನ್ ಮಾಡತ್ತೇವೆ ಇವತ್ತು ಅಂತೇಳಿ. ಹಂಗಿತ್ತಂದ್ರೆ ಏನ್ ಮಾಡಾತೀರ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ಒಂದ್ಸಲ ಹೇಳ್ಬಿಡ್ರಲ್ಲ. ಎಸ್, ಇಟ್ಸ್ ಪನ್ನೀರ್ ಬುರ್ಜಿ. ವಾವ್, ಹಂಗಿತ್ತಂದ್ರೆ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನ ತೋರಿಸ್ಬಿಡ್ರಿ. ಉಳ್ಳಾಗಡ್ಡಿ, ಟೊಮೆಟೊ, ಪನ್ನೀರ್, ಅಲ್ಲ, ಕೊತ್ತಂಬರಿ, ಬೆಣ್ಣೆ, ಫ್ರೆಶ್ ಕ್ರೀಮ್, ಉಪ್ಪು, ಖಾರ, ಹಸಿಮೆಣಸಿನಕಾಯಿ, ಅರಿಶಿನ, ಗರಂ ಮಸಾಲ, ಕಸೂರಿ ಮೇಥಿ ಮತ್ತು ಎಣ್ಣೆ. ಫಸ್ಟಿಗೆ ನಿಮ್ಗೆ ಇದನ್ನ ಮಾಡಕ್ಕೆ ಏನು ಕೊಡ್ಲಿರಿ ನಾನು? ಶ್ವೇತಾರ, ಫಸ್ಟಿಗೆ ಗ್ಯಾಸ್ ಆನ್ ಮಾಡಿ ಇದ್ರ ಮೇಲೆ ಒಂದು ಪ್ಯಾನ್ ಇಟ್ಕೊಡ್ರಿ ನನಗೆ. ಹಾಂ ರೀ. ಶ್ವೇತಾರ, ಹಾಂ ರೀ. ಫಸ್ಟಿಗೆ ಬೆಣ್ಣೆ ಕೊಡ್ರಿ. ಓಕೆ. ಒಗ್ಗರಣೆನ ನಾವು ಬೆಣ್ಣೆಯಿಂದ ಸ್ಟಾರ್ಟ್ ಮಾಡೋಣ ಅಂತ. ಅದ್ರಲ್ಲೇ ಹಾಕೋತೀರಿ? ಎಸ್, ಇದು ಬರೋಬರ್ ಆಕೈತೆ ನಮಗೆ. ಬೆಣ್ಣೆ ಹಾಕೋಣಂತ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ. ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ. ಬೆಣ್ಣೆ ಎಣ್ಣೆ ಹಾಂ, ಸ್ವಲ್ಪ ಈಕ್ವಲ್ ಪೋರ್ಷನ್ನಾಗ ತಗೋರಿ. ಶ್ವೇತವ್ರ, ಹಾಂ ರೀ. ಬೆಣ್ಣೆ ಕರಿಗೈತಿ. ಇದಕ್ಕೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ 2 ಉಳ್ಳಾಗಡ್ಡಿ ಹಾಕ್ರಿ. ಈಗ ಇದು ಟ್ರಾನ್ಸ್ಪರೆಂಟ್ ಆಗುವಷ್ಟು ನಾವು ಫ್ರೈ ಮಾಡ್ಕೊಂಡಂತ. ಉಳ್ಳಾಗಡ್ಡಿ ಎಷ್ಟು ಬೇಕಷ್ಟು ಬೇಯ್ದಾವೀಗ. ಇದಕ್ಕೀಗ 2 ಟೊಮೆಟೊ ಹಾಕ್ರಿ, ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದು. ಥ್ಯಾಂಕ್ ಯು. ಇದಕ್ಕೀಗ ಹಸಿ ಮೆಣಸಿನ್ಕಾಯಿನೂ ಹಾಕ್ಬಿಡ್ರಿ. ಹಸಿ ಮೆಣಸಿನ್ಕಾಯಿ ಎಷ್ಟು ತೊಗೊಂಡಿದ್ರಿ? ಹಸಿ ಮೆಣಸಿನ್ಕಾಯಿ ಒಂದು 3 ತೊಗೊಂಡಿದ್ದೀನಿ, ಸಣ್ಣ ಕಟ್ ಮಾಡೀನಿ ನಾನು. ನೀವು ಬೇಕಂದ್ರೆ ಚಟ್ನಿನೂ ಮಾಡ್ಬೋದು, ಬಟ್ ಕಟ್ ಮಾಡೋದ್ರಿಂದ ಅದ್ರದ್ದೊಂದು ಫ್ಲೇವರ ಬೇರೆ ಬರ್ತೈತಿ. ಈಗ ಇದಕ್ಕೆ ಅಲ್ಲ ಹಾಕ್ರಿ, 1 ಇಂಚ್ ಅಷ್ಟು ಅಲ್ಲ. ಓಕೆ. ಏನು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿರಿ? ಹೌದೌದ್ರಿ, ಒಂದು 4 ಇರ್ಲಿ ಗಾರ್ನಿಶಿಗೆ ಬೇಕಾ. ಹಾಂ, ಈಗ ಇದು ಮೆತ್ತಗಾಗೋ ಮಟ್ಟ ಹುರ್ಕೋಬೇಕ್ರಿ. ಸ್ವಲ್ಪ ಭಾಳ ಮೆತ್ತಗೆ ಮಾಡೋಂಗಿಲ್ಲ ಬುರ್ಜಿಗೆ. ಆಮೇಲೆ ಇದಕ್ಕೀಗ ಸ್ವಲ್ಪ ಉಪ್ಪು ಹಾಕ್ರಿ. ಉಪ್ಪು ಮೇನ್ ಇಂಪಾರ್ಟೆಂಟ್. ರುಚಿಗೆ ತಕ್ಕಷ್ಟು ಉಪ್ಪು. ಬೇಡ. ಎಸ್, ಪರ್ಫೆಕ್ಟ್. ಈಗ ಇದನ್ನೆಲ್ಲ ಬೇಯಿಸ್ಕೊಂಡೊಂದು ಸರಿಯಾಗಿ. ಹಾಂ ರೀ. ಶ್ವೇತವ್ರ, ಹಾಂ ರೀ. ನೋಡ್ರಿ ಟೊಮೆಟೊ ಕರಗಿದ್ವಲ್ಲ ಈಗ. ಈಗ ಇದಕ್ಕೆ ಅರಿಶಿಣ ಪುಡಿ ಹಾಕ್ರಿ. ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣ ಪುಡಿ ಹಾಕ್ರಿ. ಹಾಂ ರೀ. 1 ಟೇಬಲ್ ಸ್ಪೂನ್ ಅಷ್ಟು ಇದನ್ನ ಹಾಕ್ರಿ, ಗರಂ ಮಸಾಲ ಹಾಕ್ರಿ. ಹಾಕ್ರಿ, ಇನ್ನೊಂದು ಸ್ವಲ್ಪ ಐತೆ ಹಾಕ್ಬಿಡ್ಲಿ. ಹಾಕ್ರಿ. ಈಗ ಖಾರದ ಪೌಡರ್, ಖಾರದ ಪುಡಿ, ಅಚ್ಚ ಖಾರದ ಪುಡಿ ಹಾಕ್ರಿ. ಇನ್ನೊಂದು ಅರ್ಧ ಚಮಚ ಹಾಕ್ರಿ, ಭಾಳ ಬೇಡ. ಎಸ್, ವೆರಿ ಗುಡ್. ಯಾಕಂದ್ರೆ ಆಲ್ರೆಡಿ ನಾವು ಹಸಿ ಮೆಣಸಿನ್ಕಾಯಿ ಹಾಕೊಂಡೇವಲ್ಲ, ಅದ್ರ ಸಲುವಾಗಿ ಭಾಳ ಹಾಕೋಬೇಡ್ರಿ. ಈಗ ಇದನ್ನ ನಾವು ಚೆಂದಾಗಿ ಮಿಕ್ಸ್ ಮಾಡ್ಕೊಂಡಂತ. ಇದು ಹೈ ಫ್ಲೇಮ್ ಒಳಗೆ ಮಾಡ್ಕೋಬೇಕು? ಹಾಂ, ಹೈ ಫ್ಲೇಮ್ ಇಟ್ಕೊಂಡು ನಡೀತೈತಿ, ಏನಿಲ್ಲ. ಇವು ಎಲ್ಲ ಸ್ವಲ್ಪ ಇದನ್ನಾದು ಅಂದ್ರೆ ಸಾಕೀಗ, ಮಿಕ್ಸ್ ಆದ್ರೆ ಸಾಕು. ಯಾಕಂದ್ರೆ ಮಸಾಲೆ ಪೌಡ್ರ್ ಇರೋದ್ರಿಂದ ಏನಾಕೈತಿ, ಲಗುನ ಸುಟ್ಟು ಬಿಡ್ತಾವ ನಾವು ಹೈ ಫ್ಲೇಮ್ ಇಟ್ಟು ಟೈಮ್ನಾಗ. ಈಗೇನಿಲ್ಲ, ನಮಗಿದು ಸರಿಯಾಗಿ ಸ್ವಲ್ಪ ಮಿಕ್ಸ್ ಆದ್ಮೇಲೆ ನಾವು ಇದಕ್ಕೆ ಒಂದು ಇದ್ರ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕಷ್ಟು ಅಡ್ಜಸ್ಟ್ ಮಾಡಿ ಬಿಸಿ ನೀರನ್ನು ಹಾಕೋಣಂತ. ಓಕೆ. ಅಂದ್ರೆ ಬಿಸಿನೀರು ಹಾಕೋ ಉದ್ದೇಶ? ಬಿಸಿನೀರು ಹಾಕೋ ಉದ್ದೇಶ ಏನಂತಂದ್ರೆ, ಈಗ ನೋಡಿ, ಒಮ್ಮೆ ನೀ ಮನೆ ಒಳಗಿರ್ತಿ, ತಂಡಿ ಹತ್ತಿರ್ತೈತಿ, ನೀ ಎಸಿ ಹಚ್ಚೋಂಗ್ ಕೂತಿರ್ತಿ. ನೀವು ಹೊರಗೆ ಒಮ್ಮೆ ಬಿಸ್ಲಿಗೆ ಹೋದ್ರೆ ಏನಾಕೈತಿ, ಒಮ್ಮೆ ಶೆಕೆ ಹೊಡ್ಯಕ್ಕೆ ಸ್ಟಾರ್ಟ್ ಆಕೈತಿ. ಹಂಗೆ ತರಕಾರಿಗಳಿಗೂ ಏನಾಕೈತಿ, ಸಡನ್ ಆಗಿ ಅಟ್ಮಾಸ್ಫಿಯರ್ ಚೇಂಜ್ ಆಗೋದ್ರಿಂದ ಅವ್ರದ್ದು ಟೇಸ್ಟ್ ಖರಾಬ್ ಆಗೋ ಚಾನ್ಸಸ್ ಇರ್ತೈತಿ. ಸೊ ಅದ್ರ ಸಲುವಾಗಿ ಬಿಸಿನೀರು ಹಾಕೋಬೇಕಾ. ಸೊ ಈ ಕೇಸ್ನಾಗ ನಾವು ಪನ್ನೀರ್ ಮಾಡೋ ಟೈಮ್ನಾಗ ಇಂಥವೆಲ್ಲ ಕೆಲವೊಂದು ನಾವು ಮಾಡ್ತಿರ್ತೀವಲ್ಲ, ನಾರ್ಮಲ್ ಅಡುಗೆಗೆ ನಾವು ತಣ್ಣೀರ ಯೂಸ್ ಮಾಡ್ತೇವೆ. ಬಟ್ ಪನ್ನೀರ್ ಅದು ಯೂಸ್ ಮಾಡ್ಬೇಕಾರೆ ಸ್ವಲ್ಪ ಬಿಸಿನೀರ ಯೂಸ್ ಮಾಡೋದು ಬೆಟರ್. ಓಕೆ. ಸೊ ಇದೆಲ್ಲ ನೋಡ್ರಿ ಪರ್ಫೆಕ್ಟಾಗಿ ಬ್ಲೆಂಡ್ ಆಗೈತಿ. ಈಗ ಇದಕ್ಕೆ ಬಿಸಿನೀರು ಹಾಕೋಣಂತ. ನೀರು ಒಂದು ಅರ್ಧ ಕಪ್ನಷ್ಟು ನೀರು ಹಾಕೊಂಡು. ಅರ್ಧ ಕಪ್ನಷ್ಟು ನೀರು. ಈಗಿದ ಎಲ್ಲಿ ಮಟ್ಟ ಬಿಸಿ ಆಗ್ಬೇಕಂದ್ರೆ ಇದರಿಂದ ಆಯಿಲ್ ಸಪ್ರೇಟ್ ಆಗುತ್ತೆ. ಓಕೆ. ಅಲ್ಲಿ ಮಟ್ಟ ಸ್ವಲ್ಪ ಕುದಿಬೇಕು. ಶ್ವೇತವ್ರು ನೋಡ್ರಿ, ನೀರೆಲ್ಲ ಹೋಗಿ ಈಗ ಆಯಿಲ್ ಮೇಲೆ ಬಂದೈತಿಲ್ಲ. ಕರೆಕ್ಟ್, ಮೇಲ್ಗಡೆ ಎಲ್ಲ. ಸೊ ಈಗ ಇದಕ್ಕೆ ನಾವು ಗ್ರೀಡ್ ಮಾಡಿ ಇಟ್ಕೊಂಡಿರುವಂಥ ಪನ್ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣಂತ. ನೀವು ಪನ್ನೀರನ್ನು ಬೇಕಂದ್ರೆ ಮ್ಯಾಶ್ ಮಾಡಿ ಅಂದ್ರೆ ಕೈಲಿ ಹಿಂಗೆ ಮುರಿದೂ ಹಾಕೋಬೋದು. ಗ್ರೀಡ್ ಮಾಡಿದ್ರೆ ಒಂಥರ ಟೇಸ್ಟ್ ಚಲೋ ಬರ್ತೈತಿ ಅದಕ್ಕೆ. ಓಕೆ. ಇದು ಪನ್ನೀರ್ ಎಷ್ಟು ತೊಗೊಂಡಿದ್ರಿ? ಪನ್ನೀರ್ 1/2 kg ಅಂದ್ರೆ 250 ಗ್ರಾಮ್. ಹಾಂ. ತುರ್ದಿದ್ದು ಎಷ್ಟು ಚಂದದ ಹಿಂಗೆ ಒಂದಕ್ಕೊಂದು ಅಂಟ್ಕೊಳ್ಳಂಗಿಲ್ಲ. ನೀವು ಅದನ್ನು ಪುಡಿ ಮಾಡಿದ್ರೆ ಇದನ್ನ ಆಗ್ತೈತಿ. ಎಸ್, ವೆರಿ ಗುಡ್. ಈಗ ಇದ್ರಿಂದ ಒಂದು ಅರ್ಧ ಕೊತ್ತಂಬರಿ ಹಾಕಿದ್ರಿ ಇದಕ್ಕೆ. ಕೊತ್ತಂಬರಿ ಹಾಕ್ರಿ, ಇನ್ನೊಂದು ಸ್ವಲ್ಪ ಹಾಕ್ರಿ, ಇನ್ನೊಂದು ಚೂರು ಹಾಕ್ರಿ. ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಈಗ. ಎಸ್, ಇಲ್ಲಿ ನೋಡ್ರಿ, ಈಗ ಇದೆಲ್ಲ ಮಿಕ್ಸ್ ಆಗೈತಿ. ಈಗ ಇದಕ್ಕೆ ನಾವು ಏನು ಮಾಡ್ಬೇಕಂದ್ರೆ, ಇದ್ರ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಕ್ಕೆ
ನೀರು ಹಾಕೊಂಡಂತ ಹ್ಮ್ ನಿಮ್ಗೆ ಎಷ್ಟು ಬೇಕಷ್ಟು ತೆಳ್ಳಗೆ ಮಾಡ್ಕೋಬೋದು ನೀವು, ನಿಮ್ಮ ಚಾಯ್ಸ್ ಅದು. ನಮ್ಮ ಸ್ಪರ್ಶ ಅವ್ರ ಅಮ್ಮ ಅಮ್ಮ ಅಂತ ಕಾಡಾಕತ್ತಾರ ಅವ್ರಿಗೆ. ಸೊ ಇಲ್ಲಿ ನಾನು ಸ್ವಲ್ಪ ನೀರು ಹಾಕೇನಿ. ಹಾ ಪಾಠ ನೋಡ್ರಿ ಆಕಿನೂ ಅಡಿಗೆ ಮಾಡಕತ್ತಾಳ ಕೂತ್. ಮ್ಯಾಗಿ ಮಾಡಾತ ಅಂತ. ಓಕೆ ಮಾಡಪ್ಪಿ ಮಾಡಪ್ಪಿ. ಅಪ್ಪಿ ನನಗೂ ಮ್ಯಾಗಿ ಕೊಡ್ತೀಯಲ್ಲ? ಮಾಡಪ್ಪ ಲಗು ಲಗು ಮಾಡ. ಶ್ವೇತಾ ಮೇಡಮ ಹಾ ರೀ. ಈಗ ಇದು ಕುದಿಯಾದತಿ. ಇದಕ್ಕೊಂದು 2 ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ಕ್ರೀಮನ್ನು ಆ್ಯಡ್ ಮಾಡೋಣ ಅಂತ. ಹಾ ರೀ. ಹ್ಮ್ ಇದೇನು ಆಪ್ಷನಲ್ಲೋ ಏನು? ಇಲ್ಲ, ಬೇಕಂದ್ರೆ ಹಾಕ್ಬೋದು, ಬ್ಯಾಡ್ ಅಂದ್ರೆ ಬಿಡ್ಬೋದು. ಇದು ಟೋಟಲಿ ಆಪ್ಷನಲ್ ಫ್ರೆಶ್ ಕ್ರೀಮ್. ಯಾಕಂದ್ರೆ ಫ್ರೆಶ್ ಕ್ರೀಮ್ ಅಂದ್ರೆ ಏನಿರಂಗಿಲ್ಲ, ಇದು ಕೆನಿದ ಪೇಸ್ಟ್ ಇರ್ತೈತೆ ಅಷ್ಟೇ. ಓ ಬಂಗಾರಿ. ಈಗ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿನ ಹಾಕ್ಬಿಡ್ರಿ. ಹಾಂ ರೀ, ಸ್ವಲ್ಪ ಇದನ್ನ ಮಾಡಿ ಹಾಕ್ಲಿ ರೀ. ಕ್ರಶ್ ಮಾಡಿ ಹಾಕ್ರಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟೇ ಕಸೂರಿ ಮೇಥಿ. ಇಟ್ಸ್ ಡನ್. ಐ ವಿಲ್ ಕ್ಲೋಸ್ ಇಟ್. ಗಿವ್ ಮಿ 5 minutes. ನಿಮಗೆ ನಾನು ಸರ್ವ್ ಮಾಡಿ ಕೊಡ್ತೇನಂತ. ಮುಗೀತು. ನಾ ತಿನ್ನಕ್ಕೆ ರೆಡಿ ಆಗ್ತೇನೆ ಈಗ. ಡನ್. ಫೈನಲಿ ನಮ್ಮ ವೆಜಿಟೇಬಲ್ ಬುರ್ಜಿ ರೆಡಿ ಆಗೈತಿ. ಪನೀರ್ ಬುರ್ಜಿ. ಶ್ವೇತಾ ಅವರ ನಿಮ್ಮ ಮುಂದೆ ರಿಪ್ರೆಸೆಂಟ್ ಮಾಡೇನೆ. ತಗೋರಿ, ಟೇಸ್ಟ್ ಮಾಡಿರಿ, ಹೆಂಗಾಗೈತಿ ಹೇಳ್ರಿ ನಮಗೆ. ಟೇಸ್ಟ್ ಮಾಡಿ ನೋಡ್ತೀನಿ ಫಸ್ಟ್. ಅದ್ರ ಜೋಡಿ ಚಪಾತಿ ಅಂತೇಳಿ ಕಾಂಬಿನೇಷನ್ ಮಾಡೇನಿ. ನೀವು ಬ್ರೆಡ್ ಜೋಡಿನೂ ತಿನ್ಬೋದು. ಅಲ್ಟಿಮೇಟ್ ಟೇಸ್ಟ್ ಆಗೈತೆ. ಅಲ್ಟಿಮೇಟ್. ಬ್ಯಾಗ್ ಇಟ್ರೆ ಕರಗಾತೈತದ. ಓಕೆ. ಅದ್ರೊಳಗೆ ನೀವು ಬೆಣ್ಣಿದ ಒಗ್ಗರಣೆ ಕೊಟ್ಟಿರಿ. ಆಮೇಲೆ ಪನ್ನೀರ್ ಏನು ತುರ್ದು ಹಾಕಿರಲ್ಲ. ಅದ್ರೊಳಗೆ ಅನ್ಸಂಗೇ ಇಲ್ಲ ಅದು ಪನ್ನೀರ್ ಐತೆ ಅಂತ ಹೇಳಿ. ಮತ್ತೆ ಏನು ಅನ್ಸಾತೈತೆ ಅದು ಏನಂತ ನೀವು ಕೊಟ್ರೆ ಅಂದ್ರೆ ಗೊತ್ತಾಗಂಗಿಲ್ಲ. ಎಗ್ ಬುರ್ಜಿ ಅನಿಸ್ತೈತಿ ಅನಿಸ್ತೈತಿ. ಬಟ್ ಅಂದ್ರೆ ವೆಜ್ ತಿನ್ನೋರಿಗೆ ಅದ್ರ ಟೇಸ್ಟ್ ಗೊತ್ತಿರಂಗಿಲ್ಲ. ಕರೆಕ್ಟ್. ಎಗ್ಗದ ಟೇಸ್ಟ್ ಭಾರಿ ಮಸ್ತ್ ಆಗೈತಿ. ಎಲ್ಲಾ ಮಸಾಲೆನೂ ಸಹಿತ ಹಿಂಗ ಒಂದೊಂದು ಫ್ಲೇವರ್ ಬಾಯಿ ಒಳಗೆ ಬರಾತೈತದ ಲೈಟ್ ಆಗಿ. ಥ್ಯಾಂಕ್ ಯು. ಅದ್ರ ಜೋಡಿ ಒಂದು ಸ್ಪೆಷಲ್ ಆಗಿ ಚಟ್ನಿ ಮಾಡೇನಿ. ಅದ್ರ ಜೋಡಿ ಒಂದ್ಸಲ ಟೇಸ್ಟ್ ಮಾಡಿ ನೋಡ್ರಿ. ಹಾ ರೀ. ಗ್ರೀನ್ ಚಟ್ನಿ ಮತ್ತು ಇದನ್ನು ಮಿಕ್ಸ್ ಮಾಡ್ಕೊಂಡು ತಿನ್ನಿರಿ. ಸೊ ಇದ್ರ ಜೋಡಿ ಒಂದು ಕಾಂಬಿನೇಷನ್ ಅದ. ನಿಮಗೆ ಗ್ರೀನ್ ಚಟ್ನಿದ ರೆಸಿಪಿ ಬೇಕಂತಂದ್ರೆ ನಾನು ಲಾಸ್ಟ್ ಟೈಮ್ ಬ್ರೆಡ್ದು ಪಕೋಡ ಮಾಡಿದ್ನಲ್ಲ, ಅಲ್ಲಿ ಗ್ರೀನ್ ಚಟ್ನಿ ರೆಸಿಪಿ ಸಿಗ್ತೈತಿ. ಡಿಸ್ಕ್ರಿಪ್ಷನ್ನಾಗ ಲಿಂಕ್ ಐತಿ. ಐ ಬಟನ್ನಾಗ ಕಾಣತೈತಿ ನೋಡ್ರಿ, ಎಲ್ಲೋ ಕ್ಲಿಕ್ ಮಾಡಿದ್ರೆ ಬ್ರೆಡ್ ಪಕೋಡದ ಒಂದು ರೆಸಿಪಿ ಐತಿ. ಅದ್ರೊಳಗೆ ನಿಮ್ಗೆ ಗ್ರೀನ್ ಚಟ್ನಿ ಹೆಂಗೆ ಮಾಡೋದು ಅಂತ ತೋರ್ಸೇನೆ ನಾನು. ಭಾರಿ ಕಾಂಬಿನೇಷನ್ ಐತಿ. ಒಂದ್ಸಲ ನೀವು ಮನೆ ಒಳಗೆ ಟ್ರೈ ಮಾಡಿರಿ. ಹೆಂಗಾಗೈತೆ ಅನ್ನೋದನ್ನ ಚೆಂಡಿನಾಗಿ ಕಮೆಂಟ್ ಮಾಡಿ ಹೇಳ್ರಿ. ಇವತ್ತಿನ ಎಪಿಸೋಡ್ ಒಳಗಂತೂ ಇವ್ರು ನಮ್ಗೆ ಪನ್ನೀರ್ ಬುರ್ಜಿನ ಮಾಡಿ ತೋರಿಸಿದ್ರು. ಮತ್ತು ನಿಮ್ಗೆ ಯಾವ್ಯಾವ ರೆಸಿಪಿ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ. ಆಯಾ ರೆಸಿಪಿನ ತೋರಿಸ್ತೀವಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲೇ ಏನು ಮಾಡಿ ಮತ್ತೊಂದು ಎಪಿಸೋಡ್ ಒಳಗೆ ಸಿಗ್ತೀವಂತ. ಲವ್ ಯು ಆಲ್. ಬೈ, ಟೇಕ್ ಕೇರ್.